ದೇವಿ ಶಾರದೆ ವೀಣಾಧಾರಿಣಿ ಮಾತೆ. ಇದಕ್ಕೆ ಕರ್ಗ ಮಾಡೋದಿಲ್ಲ ಪೂಜೆ, ಹಿಂಗಾಗ್ಬೇಕು ನೋಡಿ. ಹಸಿ ಇಲ್ಲ, ಹೆಂಗೆ ಜಾಳಿ ಜಾಳಿ ಆಗ್ಯದಿಲ್ಲ, ಹೌದೌದು, ಹಿಂಗಾಗಬೇಕು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಇವತ್ತು ನಮ್ಮ ಅತ್ತೆಯವರು ಒಂದು ಸ್ವೀಟ್ ಡಿಶ್ ಮಾಡ್ತಾರೆ. ಆ ಸ್ವೀಟ್ ಡಿಶ್ ಭಾಳ ಮಂದಿಗೆ ಇಷ್ಟ. ಆ ಸ್ವೀಟ್ ಡಿಶ್ ಯಾವ್ದಂತ ನಮ್ಮ ಅತ್ತೆಯವರು ಹೇಳ್ತಾರೆ. ಬರ್ರಿ ಹಂಗಿದ್ರೆ ನೋಡಮ್ಮ, ಅದಕ್ಕೆ ಏನೇನು ಬೇಕು. ಮೊನ್ನೆ ನಮ್ಮ ಪೂಜಾ ತವ್ರೂರಿಗೆ ಹೋಗಿದ್ರು. ಆಕೆ ಬರೇ ಹೇಳಿಗ ಖವ ತಂದಾರ. ಆ ಖವಾದು ಗುಲಾಬ್ ಜಾಮೂನ್ ಹ್ಯಾಂಗೆ ಮಾಡೋದು ನಾನು ಮಾಡಿ ತೋರಿಸ್ತೀನಿ. ಅತ್ತಿರಿ, ಇದು ಖಾಸ್ ಗುಲಾಬ್ ಜಾಮೂನ್ ಮಾಡೋದು ಖವಾ ಅದ ರೀ. ಇಲ್ಲಿ ಖೋವಾನು ಅಂತಾರ. ಅತ್ತಿರಿ, ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಚಲೋ ಅತ್ತಾವ ಏನು ಈ ಖವಾ ಗುಲಾಬ್ ಜಾಮೂನ್ ಚಲೋ ಅತ್ತಾವ್ರಿ? ಖವಾಯಿಂದ ಮಾಡಿದ್ದೇ ಗುಲಾಬ್ ಜಾಮೂನ್ ಚಂದ ಅತ್ತಾವ. ಆದ್ರೂ ಇದ್ರದ್ದೇ ಟೇಸ್ಟ್ ಬೇರೆ, ಅದ್ರದ್ದೇ ಟೇಸ್ಟ್ ಬೇರೆ. ಮತ್ತು ಭಾಳ ಮಂದಿ ಮೈದಾ ಹಾಕಿ ಗುಲಾಬ್ ಜಾಮೂನ್ ಮಾಡ್ತಾರೆ. ನಾ ಗೋಧಿ ಹಿಟ್ಟು ಹಾಕಿ ಮಾಡ್ತೀನಿ. ಅದಕ್ಕೆ ಏನೇನು ಬೇಕು ಹೇಳ್ತೀರ ಅತ್ತಿ? ಹಾಂ ಹೇಳ್ತೀನಿ. 1 ಕಿಲೋ ಖವಾ, 1 ಕಿಲೋ ಸಕ್ಕರೆ, ಮತ್ತು ಇದು ಗೋಧಿ ಹಿಟ್ಟು, ಇದು ರವೆ, ಮತ್ತು ಇದು ಏಲಕ್ಕಿ ಪೌಡರ್, ಮತ್ತು ಹಾಲು, ಇದು ತಿನ್ನೋ ಸೋಡಾ. ಇಷ್ಟೇ ಸಣ್ಣ ಚಮಚಲ್ಲೇ ಒಂದು ಚಮಚ ಸೋಡಾ ತೊಗೊಳೋದು. ಈ ಸೋಡಾ ಹಾಲಿನಾಗ ಹಾಕೋದು, ಚೆಂದ ಕರಗಬೇಕು. ಮತ್ತು ಅದು ಸೋಡಾ ಅದನ್ನು ತೋರಿಸ್ತೀನಿ. ಅದರಲ್ಲೇ ತೊಗೊಂಡಿದ್ದು ಸೋಡಾ ಎಷ್ಟು ಆಗ್ತದೆ? ಇನ್ನು 1 ಚಿಟ್ಕಿ, 2 ಚಿಟ್ಕಿ, ಹಿಂಗೆ 3 ಚಿಟ್ಕಿ. ಇದೇನು ಮಾಡೋದು? ಈಗ ಚಂದ ಕರಗಿಸೋದು. ಹಿಂಗೆಲ್ಲ ಸೋಡಾ ಕರಗಬೇಕು. ಇದು ಏನು ಮಾಡೋದು ಪೂಜೆ? ಹಿಂಗೆ ಹಾಕಿ ನಾದೋದು. ಈಗ ಇದು ಚಂದ ನಾದ್ಕೊಳ್ಳೋಣ ಪೂಜೆ. ಈಗ ಹಾಲು ಹಾಕೀನಿ, ಥೋಡೆ ಥೋಡೆ ಹಾಲು ಹಾಕಿ ಹಿಂಗೆ ನಾದೋದು. ಚಂದ ಒಂದು ಜೀವ ಬೇಕಿದ್ದು. ಹಿಂಗೆ ಅತ್ತಿರಿ, ಎಷ್ಟು ಥರ ನಾದ್ಬೇಕ್ರಿ ಇದು? ಹಿಂಗೆ ಇದು ಒಳಗೆ ಒಂದು ಕಾಳ ಇರ್ತದಲ್ಲ, ಅದೆಲ್ಲ ತೆಗಿಬೇಕು. ಒಂದು ಜೀವ ಆಗ್ಬೇಕು, ಒಂದು ಜೀವ ಆಗಬೇಕು. ನೋಡಿ ಹಿಂಗೆ 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 ಬಟ್ಟಿಲಿ ಹಿಂಗೆ ಹಿಂಗೆ ಮಾಡಿ ನಾದಿ. ಹಾಲು ಹಾಕೊಂಡು ನಾದ್ಬೇಕೇನ್ರಿ? ಇಲ್ಲ, ನೀರು ಭೀ ನಡೀತದೆ. ಒಂದು 3-4 ಚಮಚ ನೀರು ತೊಳೋದು, ಅದ್ರಾಗ ಸೋಡಾ ಹಾಕೋದು, ಚಂದ ಕರಗಿಸೋದು, ಹಾಕೋದು. ಅದನ್ನು ನಡೀತದೆ. ನೀರನ್ನು ಹಾಕೋದು ನಡೀತದೆ. ಹಾಲೇ ಬೇಕಂತೀನಿ. ಇದೆಲ್ಲ ನಾದದಾಗನ ಹಿಟ್ಟು ತೊಳೋದು, ಹಿಟ್ಟು ಹಾಕೋದು. ಇದ್ರಾಗ ಗೋಧಿ ಹಿಟ್ಟು ಹಾಕಿ, ಗೋಧಿ ಹಿಟ್ಟು ಹಾಕೋದು. ಈ ಹಾಲು ಸಾಕೇನ್ರಿ ಅತ್ತಿ ಇದಕ್ಕೆ? ಹಾಂ, ಸಾಕು. ಏನೋ ಚಮಚ ಹಾಕ್ತೀನಿ. ಅವ ಅಲ್ಲ, ಹಾಕ್ಬಿಡೋದಕ್ಕೆ ಏನಾಗಲ್ಲ. ಹಾಂ, ಏನು ಇಲ್ಲ ಹಿಂಗೆ ಮೆತ್ತಗೆ ಆಗ್ಬೇಕೇನ್ರಿ? ಮೆತ್ತಗೆ ಆಗಬೇಕು. ಪೂಜೆಗೆ ಗೋಧಿ ಹಿಟ್ಟು ಹಾಕೋದು. ಇದು ಸಾಂಬಾರು ಉಣ ಬಟ್ಲ ಅದು. ಈ ಬಟ್ಲಿಲಿ 3 ಬಟ್ಲ ಗೋಧಿ ಹಿಟ್ಟು ತೊಳೋದು. ಅದು ಚಾಳಿಸ್ಬೇಕು, ಯಾಕಂದ್ರೆ ತೌಡು ಇರ್ತದೆ ಅದ್ರಾಗ. ಚಾಳಿಸಿ ತೊಗೋಬೇಕು. ಈಗ ಹಾಕ್ತೀನಿ ಥೋಡೆ ಥೋಡೆ ಥೋಡೆ. ಸ್ವಲ್ಪ ಸ್ವಲ್ಪ ಹಾಕೋದು ಹಂಗೆ. ಥೋಡೆ ಥೋಡೆ ನಾದ್ಕೊತ ಹೋಗೋದು. ಏನು ಆಯ್ತು ರೀತಿ. 1 ಚಮಚ ಉಪ್ಪಿಟ್ಟು ತಿನ್ನೋ ಚಮಚಲ್ಲೇ 1-3 ಚಮಚ ರವೆ ಹಾಕೋದು. ಹಾಕು ರವೆ. ಇದು ಚಿರೋಟಿ ರವೆ, ಅದು ದಮ್ಮಂದಲ್ಲ. ಹಾಂ 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 3 ಚಮಚ ಅಲ್ರಿ? 1 2 ಇದು 3 ಚಮಚ ತೊಗೊಳ್ಳಿ. ರವೆ ಯಾಕೆ ಹಾಕೋದಂದ್ರೆ ಗುಲಾಬ್ ಜಾಮೂನ್ ಜರ ಫಳ್ಳ ಚಂದ ಆತವ. ಹಾಂ ಹಿಂಗೇನ ಅದಾವ. ಸಾಕು. ಹಿಂಗೆ ತಿಡಿ ತಿಡಿ ನಾದದು. ಕಲಿಬೇಕು ಎಲ್ಲ ಕಡೆ. ಈಗ ಇದು ಆಯ್ತು ನೋಡಿ, ನಾದದು ಚಂದ ನಾದ್ಬೇಕು. ಇದಕ್ಕೆ ಏನು ಭಾಳ ಹಿಂಗೆ ನಿಧಿ 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 ಅನ್ನೋದು ಹಿಂಗೆ. ಹಾಂ, ಈಗ ಹಿಂಗೆ ಆಗ್ಬೇಕು. ಹಿಂಗೆ ಮೆತ್ತಗಾಗಬೇಕು. ಜೋಳದ ರೊಟ್ಟಿ ಹೆಂಗೆ ಮಾಡೋದು, ಹೆಂಗೆ ನಾವು ನಾದ್ತೀವಲ್ಲ ಹಂಗೆ ನಾದ್ಬೇಕಿದು. ಅದು 1 ಜೀವ ಅಂತಂದ್ರೆ ಮೆತ್ತಗಾಗ್ತದೆ. ಈಗ ಇದು 1 ಕಿಲೋ ಅದ ಸಕ್ರೆ ಅಂದ್ರೆ 1 ಕಿಲೋ ಖವಾಕ್ಕೆ 1 ಕಿಲೋ ಸಕ್ರೆ. ಇದು ಪಾಕ ಮಾಡೋಣ. ಈಗ ಇದ್ರಾಗ ಹಾಕ್ತೀನಿ. ನೀರು ಎಷ್ಟು ಹಾಕ್ಬೇಕಂದ್ರೆ ಪೂರಾ ಸಕ್ರೆ ತೊಯ್ದು ಏನು
ಹಾಂ ಹಿಂಗೆ ಮ್ಯಾಗ ನಿಂದಿರ್ಬೇಕು. 1 ಕಿಲೋ ಸಕ್ಕರೆಗೆ ಇಷ್ಟು ನೀರು ಹಾಕೀನಿ. ಇದು ಮ್ಯಾಗ ಎಷ್ಟು ತೇಲ್ಬೇಕಂದ್ರೆ ಒಂದು ಕಾಚ್ಕಿನ್ನ ಮತ್ತು ಒಂದು ಅರ್ಧ. ಹಾಂ ಈಗ ಇದು ನಾವು ಇಲ್ಲಿ ಇಡ. ಹಾಂ ಗ್ಯಾಸ್ ಆನ್ ಮಾಡೋದು. ಈಗ ನಾದಾರಾಯಿತು, ಮುಚ್ಚಿರ್ತೀನಿ ಒಂದು 5-6 ನಿಮಿಷ. ಹಾಂ ಇದು ಸಕ್ಕರೆ ಕರಗಾತನ ಹಿಂಗೆ ತಿರುವಾಗ ಸಕ್ಕರೆ ಎಲ್ಲ ಕರಗ ಕುದಿಲಿಕ್ಕತ್ತಲ್ಲ ಪೂಜೆ, ಒಂದು ಸ್ವಲ್ಪ ಹಾಲು ಹಾಕೋದು. ಹಾಲು ಅಂದ್ರೆ ಇದು ಎಲ್ಲ ಸಕ್ಕರೆ ಹೊಲಸು ಬರ್ತದೆ. ಹಾಂ ಅತ್ತಿರಿ ಹಾಲು ಹಾಕ್ಲೇಬೇಕೇನ್ರಿ? ಹಾಂ ಹಾಲು ಹಾಕಿದ್ರೆ ಇದೆಲ್ಲ ಏನು ಕಪ್ ಮ್ಯಾಗ ತೇಲದಲ್ಲ, ಇದೆಲ್ಲ ಒಂದು ಬಾಜು ಬರ್ತದೆ. ಇಲ್ಲ ಅಂದ್ರೆ ನಿಮ್ಗೆ ಬ್ಯಾಡ ಅಂದ್ರೆ ಹಂಗೆ ಬಿಡ್ಬೋದು. ತಿಳಿತಿಲ್ಲ ಹಾಕಿ ಚಲೋ ಅಲ್ರಿ? ಹಾಕಿ ಚಲೋ. ಈಗ ಕುದ್ಲಾಕತ್ತದ ನೋಡಿ. ಈಗ ಇದು ಹಾಲು ಹಾಕ್ತೀನಿ. ಈಗ ಹಾಲು ಹಾಕ್ದು ಈಗ ನೀನೇ ನೋಡು ಹೆಂಗೆ ಕಡೆಗೆಲ್ಲ ಬರ್ತದೆ ದಂಡಿ. ಆಗಳಿ ಪಾಕಿನ ಮೇಲೆ ಸ್ವಲ್ಪ ಕಪ್ ನಿಂತಿತ್ತು ನೋಡು. ಹಾಲು ಹಾಕೋಣ ಒಂದು ಸೈಡಿಗೆ ಬತ್ತು ನೋಡಿ. ಎಲ್ಲ ಕಾಣಿಸ್ತಿಲ್ಲ? ಇದೆಲ್ಲ ಹಿಂಗೆ ಗಾಳಿ ಮಾಡಿ ಹಿಂಗೆಲ್ಲ ಹಿಂಗೆ ತೆಗ್ಯೋದು ಒಂದು ಪ್ಲೇಟ್ದಾಗ ನಾನು ಕಾಣಿಸ್ತು. ಹಿಂಗೆ ತೆಗ್ಯೋದು, ಹಿಂಗೆ ತೆಗ್ಯೋದು ನೋಡ್ರಿ. ಬೆಲ್ಲಿನ ಘಾನ ಮಾಡಾಳಿಗೆ ಹಿಂಗೆ ತೆಗಿತಾರೆ ಪೂಜಾ. ಇದಕ್ಕೆ ಮಳಿ ಅಂತಾರೆ, ಮಳಿ ಅಂತಂದು. ಎಷ್ಟು ಹೊಂಟದ ನೋಡ್ರಿ? ಹಾಂ ನೋಡಲ್ಲ ನೀನೇ. ಹಾಂ ಆಯ್ತು. ಈಗ ನೋಡು ಒಂದು ಸ್ವಲ್ಪ ತಿಳಿ ಐತಿಲ್ಲ ಪಾಠ. ಮತ್ತೊಂದು ಜರ ಬತ್ತಂದ್ರೆ ಮತ್ತೆ ತೆಗ್ಯೋದು ನಾವು. ಏನೋಟ್ ಇದು ಏನು ಬರ್ತದೆ ನೋಡಿ, ಇದು ಮತ್ತೆ ತೆಗ್ಯೋದು ಒಂದು ಸ್ವಲ್ಪ. ಏನೋಟ್ ಇದು ತೆಗ್ಯೋದು ಹಿಂಗೆ. ಹಾಂ ನೋಡು ಬತ್ತು ನೋಡು. ಗುಲಾಬ್ ಜಾಮೂನ್ ಮಾಡೋದು ಪಾಕ ಏನು ಬೇಕಾಗ್ತದಲ್ಲ ಅದು ಪಕ್ಕ ಮಾಡೋದಿರಲ್ಲ. ಸೊ ಕಚ್ಚನೇ ಇರಬೇಕು. ಹಿಂಗೆ ಒಂದು ತಾರಿ ಅಂತ ನೋಡು, ಅದು ಒಂದು ತಾರ ಅದು ಬರೋದು ಬೇಕಾಗಿಲ್ಲ. ಈಗ ಪಾಕ ನೋಡೋದಿತ್ತಲ್ಲ ನೋಡಿ ಹಿಂಗೆ ಮಾಡೋದು. ಇದೇನಿದೆಯಲ್ಲ ಹಿಂಗೆ, ಇದೇನದಲ್ಲ ಹಿಂಗೆ ನೋಡಿ ಹಿಂಗೆ ಹಿಂಗೆ ಜಿಗಟ್ಟಾಗ್ಯದ ಇಲ್ಲಿ ಇಷ್ಟೇ ನೋಡೋದು. ಹಾಂ ನೋಡಿ ಇನ್ನೂ ಜಿಗಟ್ಟಾಗಿಲ್ಲಲ್ಲ ಬಿಡೋದು. ಮತ್ತೆ ಇನ್ನೂ ಮಾಡ್ಬೇಕಂದ್ರೆ ಇನ್ನೊಂದು ಜರ ಕುದಿಸ್ಬೇಕು. ಏಲಕ್ಕಿ ಪೌಡರ್ ಹಾಕಮ್ಮ. ಹಾಂ ಇದು ಏಲಕ್ಕಿ ಏನು ಮಾಡ್ಕೊಂಡಿನಂದ್ರೆ ಏಲಕ್ಕಿ ಸುಲ್ಕೊಂಡು ಒಂದು ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸರ್ ಮಾಡ್ಕೊಂಡಿನಿ. ಇದು ಹಾಕ್ತೀನಿ ಅಂದ್ರೆ ಟೇಸ್ಟ್ ಬರ್ತದೆ ಪಾಕಿಗೆ. ಹತ್ತಿರ ನಾ ಮಾಡ್ರಿ. ಹಾಂ ಈಗ ನಿಂತಿರು. ಈಗ ನೋಡೋಣ. ಹಾಂ ರೀ. ತೋರಿಸಿ ಪಾಕ ಹಿಂಗೆ ಹೇಳಿ ನೀರು ಜಾಡಿಸಿ. ಹೀಗಾಗಿ ಆಗಿದ್ರಿ ಈಗ ನೀವು ನೋಡೋಣ ಹಿಂಗೆ 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 ಹಾಂ ಅಂಟತ್ತದಂಗೆ ಆಗಬೇಕು. ಆಗಿದೆ. ಇದಾಗಿದೆ. ಗ್ಯಾಸ ಆಫ್ ಮಾಡಿ. ಆಯ್ತು. ಈಗ ಎಣ್ಣೆ ಕಸಕ್ಕಿಡು, ಗ್ಯಾಸ್ ಆನ್ ಮಾಡಿ. ಎಣ್ಣೆ ಕಾಯ್ದನ ನಾವು ಗುಲಾಬ್ ಜಾಮೂನ್ ಏನು ಕಲಸಿಟ್ಟಿವಲ್ಲ ಅದ್ರದ್ದು ಉಂಡೆ ಮಾಡ್ಕೊಳ್ಳೋಣ ಸಣ್ಣ ಸಣ್ಣ ಸಣ್ಣ. ತೆಗಿ ಮಾಡೋಣ. ಹೆಂಗೆ ಮಾಡೋದು ಪೂಜೆ ತೋರಿಸ್ತೀನಿ. ಇದು ಹಿಟ್ಟು ಏನದಲ್ಲ ಇದು ಹಿಂಗೆ ಭಾಳ ಹಿಂಗೆ ಮಿದ್ದಿ ಹಿಂಗೆ ಒಟ್ಟು ಶಿಳಿ ದಪ್ಲೆ ಇರಬಾರ್ದು. ಹಿಂಗೆ ಒಂದು ಜೀವ ಆಗಿದ್ದಿರ್ಬೇಕು ಉಂಡಿಗಳು. ಭಾಳ ಹೊತ್ತಬಾರ್ದು, ಹೊತ್ತಲ್ಲ ಶಿಳಕ್ಕೆ ಇರಬಾರ್ದು. ಹಿಂಗೆ ಏನು ಗುಂಡು ಮಾಡ್ದಲ್ಲ ಹಿಂಗೆ ಉದ್ದನು ಮಾಡ್ಬೋದು. ನಿಮಗೆ ಗುಂಡು ಬೇಕಾದ್ರೆ ಗುಂಡ, ಉದ್ದು ಬೇಕಾದ್ರೆ ಉದ್ದು ನೋಡ್ರಿ ಹಿಂಗಲ್ಲ. ಮೆತ್ತಗಾಗ್ಯದಲ್ಲ. ಎಣ್ಣೆಕಾಯಿಲಿ ಅನ್ಕಾಯಿ ಮಾಡೋದಾತವ. ನಮ್ಮ ಮನ್ಯಾಗೂ ಎಲ್ಲರಿಗೂ ಸೇರ್ತಾವ ನೋಡು. ಹೌದ್ರಿ. ದೀಪಾವಳಿ ಹಬ್ಬ ಮಾಡಿ ಲಾಡು ಚೂಡ ತಿನ್ನಲ್ಲ, ಆದ್ರೆ ನಂಗೆ ಗುಲಾಬ್ ಜಾಮ್ ಭಾಳ ಸೇರ್ತಾವ. ಗುಲಾಬ್ ಜಾಮ್ ತಿನ್ನದ್ ಮರೆಯಲ್ಲ ನಾ. ಅದ್ರಾಗ ನಿಮ್ಮ ಮಾವಗದ ಭಾಳ ಸೇರ್ತಾವ. ಹೌದ್ರಿ. ಸೋಲಾಪುರಕ್ಕಿದ್ದಾಗ ತಿಂಗಳಿಗೆ ಒಂದ್ಸಲ ಮಾಡ್ತೀವಿ. ಮನ್ಯಾಗ ಒಬ್ಬ ಹಳ್ಳಿ ಕವಾದವ್ ಬರ್ತೀವ, ಕೊಟ್ಟು ಹೋಗ್ತೀವ. ಹತ್ತಿರಿ ಒಂದು ಹಾಡಾಡ್ರಿ ಅಲ್ಲ. ಆಯ್ತು, ದೇವ್ರದ್ದು ಹಾಡ. ದೇವಿ ಶಾರದೆ ವೀಣಾಧಾರಿಣಿ ಮಾತೆ, ವೀಣಾಧಾರಿಣಿ ಮಾತೆ, ದೇವಿ ಶಾರದೆ ವಿದ್ಯಾದೇವಿ ಬುದ್ಧಿಯ ನೀಡು, ವಿದ್ಯಾದೇವಿ ಬುದ್ಧಿಯ ನೀಡು, ಬುದ್ಧಿಯ ಕಲಿಸುವ ಮಾತೆ, ಬುದ್ಧಿಯ ಕಲಿಸುವ ಮಾತೆ, ದೇವಿ ಶಾರದೆ ವೀಣಾಧಾರಿಣಿ ಮಾತೆ, ವೀಣಾಧಾರಿಣಿ ಮಾತೆ, ದೇವಿ ಶಾರದೆ ವಿದ್ಯಾದೇವಿ ಅಕ್ಷರ ನೀಡು, ವಿದ್ಯಾದೇವಿ ಅಕ್ಷರ ನೀಡು,
ಕಲಿಸುವ ಮಾತೆ, ಅಕ್ಷರ ಕಲಿಸುವ ಮಾತೆ, ದೇವಿ ಶಾರದೆ ವೀಣಾಧಾರಿಣಿ ಮಾತೆ, ವೀಣಾಧಾರಿಣಿ ಮಾತೆ, ದೇವಿ ಶಾರದೆ. ಈಗ ಎಣ್ಣೆ ಕಾದದೇನು ನೋಡ. ಕಾದದು ಗ್ಯಾಸ ಸಣ್ಣಿಟ್ಟೆ ಕರಿಬೇಕು. ಕಾಯ್ದಂತ ಹೆಂಗೆ ಗೊತ್ತಾಗ್ತದೆ ರೀತಿ? ಅದನ್ನ ಈಗ ತೇಲ್ ಮ್ಯಾಗ ಬತ್ತಲ್ಲ. ಹಾಂ ಮತ್ತು ಈಗ ಭಾಳ ಫುಲ್ ಇಡೋದಿಲ್ಲ ಗ್ಯಾಸ, ಸಣ್ಣ ಇರಬೇಕು, ಕರಗಾತಾವ ಲಘು, ಒಳಗಿನ ಬೈಯಲ್ಲ. ಈಗ ಫುಲ್ ಸಣ್ಣ ಮಾಡಿನ ಗ್ಯಾಸ್. ಕಾದದೇನಿ ಒಂದ್ಸಲ ಎಣ್ಣೆ ಕಾಯ್ತಲ್ಲ ಗ್ಯಾಸ ಮೀಡಿಯಮ್ ಮಾಡ್ಕೊಳ್ಳೋದು. ಇದಕ್ಕೆ ಕರ್ಗ್ ಮಾಡೋದಿಲ್ಲ ಪೂಜೆ, ಹಿಂಗೆ ಆಗ್ಬೇಕು ನೋಡಿ. ಹಾಗೇವಿಲ್ಲ? ಹ್ಞೂ ನೋಡು ಎಷ್ಟು ಚಂದ ಕಲರ್ ಬಂದಾವ. ಹಾಂ ಮಸ್ತ್ ಆಗ್ಯಾವ ನೋಡಿ. ಇದಕ್ಕೆ ಕರ್ಗ್ ಮಾಡಬಾರ್ದು. ಹಾಂ ಈಗ ತೆಗೀತು. ಪೂರ್ಣ ಜಾಣ್ಬೇಕಾ ಎಣ್ಣೆ? ಹ್ಞೂ ಆನೆ ಈ ಕಲರ್ ಆಗ್ಬೇಕಲ್ಲ? ಹಾಂ ಆ ಕಲರ್ ಆಗಬೇಕು. ಆನೆ ಹಾಂ ಹಿಂಗೆ ಆಗ್ಬೇಕು. ಈಗ ಮತ್ತೆ ಹಾಕೋದು. ಈಗ ನೋಡಿ ಇವು ಹೆಂಗೆ ಅಲಗತ್ತವ. ಈಗ ಅದು ತೊಗೊಂಡು ಕೇಸಿನ ಜಾರಿ ತೊಗೊಂಡು ತಿರ್ವಾದಿಲ್ಲ, ಸೌಕಾಶ ಮ್ಯಾಗ ತೇಲ್ತಾವು. ಹಿಂಗೆ ಸೌಕಾಶ ತೇಲ್ ಮ್ಯಾಗ ಬಂದುವಲ್ಲ ಒಳಗೆ ಅದು ಚಂದ ಬೈತಾವ. ಹಿಂಗೆ ಆಗ್ಬೇಕು ನೋಡಿ ಪೂಜೆ. ನೋಡಿ ಈಗ ಇವು ಕರ್ದಾವ. ಭಾಳ ತಣ್ಣಗೂ ಇರಬಾರ್ದು ಎಣ್ಣೆ. ತಣ್ಣಗಿದ್ದಾಗ ಹಾಕಿದ್ರೆಲ್ಲ ಒಡಿತಾವು. ಗ್ಯಾಸ ಭಾಳ ಜೋರು ಇಟ್ಟಿದ್ರಿ ಅಂದ್ರೆ ಹೊತ್ತಾವು, ಮತ್ತು ಭಾಳ ಸಣ್ಣ ಇಟ್ಟಿದ್ರೆ ಅಂದ್ರೆ ಒಡಿತಾವೆ. ಅದಕ್ಕೆ ಎಣ್ಣೆ ತಣ್ಣಗಿರಬಾರ್ದು, ಮೀಡಿಯಮ್ ಇರಬೇಕು. ಪೂಜೆ ಈಗ ಎಲ್ಲ ಕರೆಯೋದೈತಿ. ಈಗ ಪಾಕಿನಾಗ ಹಾಕೋದು. ಪಾಕಿನಾಗ ಹಾಕೋಕ್ಕಿಂತ ಮುಂಚೆ ಪಾಕ್ ಒಂದು ಸ್ವಲ್ಪ ಬೆಚ್ಚಗಿರ್ಬೇಕು, ಮತ್ತು ಇವನು ಸ್ವಲ್ಪ ಬೆಚ್ಚಗಿರ್ಬೇಕು. ಆಮೇಲೆ ಹಾಕೋದು. ಆಯ್ತು. ಈಗ ಹಿಂಗೆ ಹೊಡೆದಲ್ಲ ಒಳಗೆ ಹಸಿ ಇರ್ತದೆ, ಇದು ಹಸಿ ಇಲ್ಲ. ಹಂಗೆ ಆಗ್ಯದ, ಜಾಳಿ ಜಾಳಿ ಆಗ್ಯದಿಲ್ಲ. ಹಿಂಗೆ ಆಗ್ಬೇಕು. ಆಯ್ತು ರೀ. ಈಗ ನಾವು ಒಂದೊಂದಾಗಿ ಬಿಡೋಣ. ಹತ್ತಿರಿ ಜಾಮೂನ್ ನೋಡಿದ್ರಿ ಯಾವಾಗ ತಿಲಾಗಿದ್ರಿ? ತಿಂದ್ರೆ ನಡೀತದ, ಒಂದು ತಾಸು ಬಿಟ್ಟು ತಿನ್ಬೇಕು. ಆದ್ರೆ ಒಳಗೆ ಪಾಕ್ ಇನ್ನೂ ಹೋಗಿರಲ್ಲ. ಈಗ ಹಂಗೆ ಇಟ್ಟಿವಿ ಅಂದ್ರೆ ನಾಳಿನ ತನ ಎಲ್ಲ ಒಳಗೆ ಪಾಕ್ ಹಿಡ್ಕೊತದ ಗುಲಾಬ್ ಜಾಮೂನ್ಗಳು. ಗುಲಾಬ್ ಜಾಮೂನ್ ರೆಡಿ. ಹತ್ತಿರಿ ಪಾಕ್ನಾಗ ಇಟ್ಟು 1 ತಾಸು ಆಗಿದ್ರಿ, ಇನ್ನ ತಿಂತೀನ್ರಿ. ನೀ ಆಗ್ತೈತಿ, ನಾನೇ ತಿನ್ನಿಸ್ತೀನಿ. ನೋಡ್ತಾರ್ರಿ ಹತ್ತಿರಿ, ನಾ ತಿನ್ನಿಸ್ತೀನಿ, ನೀವು ಮಾಡ್ರಿ. ಆಯ್ತವ. ಚೆನ್ನಾಗಲ್ರಿ? ಗುಲಾಬ್ ಜಾಮೂನ್ ಹೆಂಗ್ ಮಾಡೋದು ನಮ್ಮ ಅತ್ತಿ ಭಾಳ ಸೊಪ್ಪು ಪದ್ಧತಿನೇ ಹೇಳ್ಕೊಟ್ಟಾರ. ಇದು ಗುಲಾಬ್ ಜಾಮೂನ್ ನೀವು ಮಾಡಿ ತಿಂದು ಹೆಂಗಾಗಿದೆ ಅಂತ ನಮ್ ಕಮೆಂಟ್ಸ್ ಮಾಡಕ್ ಮರಿಬೇಡ್ರಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ.